व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं। ಈ ಮಂತ್ರವು ಸಾಕಷ್ಟು ಗಾಢ ಅರ್ಥವನ್ನು ಒಳಗೊಂಡಿದ್ದು ಇದರ ಸಂಕ್ಷಿಪ್ತ ಅರ್ಥವನ್ನು ಹೀಗೆ ವಿವರಿಸಬಹುದು. ಈ ಮಂತ್ರದಲ್ಲಿರುವ ಪದಗಳ ಅರ್ಥ: ವ್ಯಾಸಂ ವ್ಯಾಸ ಮಹರ್ಷಿಯನ್ನು, ವಸಿಷ್ಠನಪ್ತಾರಂ ವಸಿಷ್ಠ ಮಹರ್ಷಿಯ ಮೊಮ್ಮಗ, ಶಕ್ತೇ ಪೌತ್ರಂ ಶಕ್ತಿ ಮಹರ್ಷಿಯ ಮಗನ ಮಗ, ಅಕಲ್ಮಷಂ ಪಾಪರಹಿತನು, ಪರಾಶರಾತ್ಮಜಂ ಪರಾಶರ ಮಹರ್ಷಿಯ ಪುತ್ರ, ಶುಕತಾತಂ ಶುಕ ಮಹರ್ಷಿಯ ತಂದೆ, ತಪೋನಿಧಿಂ ತಪಸ್ಸಿನ ನಿಧಿ, ಅಪಾರ ತಪಸ್ಸುಳ್ಳವರು. ಸರಳ ಅರ್ಥ ವಿವರಿಸುವುದಾದರೆ, ವಸಿಷ್ಠ ಮಹರ್ಷಿಯ ಮೊಮ್ಮಗನಾದ, ಶಕ್ತಿ ಮಹರ್ಷಿಯ ವಂಶಸ್ಥನಾದ, ಪರಾಶರ ಮಹರ್ಷಿಯ ಪುತ್ರನಾದ, ಶುಕ ಮಹರ್ಷಿಯ ತಂದೆಯಾದ, ಪಾಪರಹಿತನಾದ ಮತ್ತು ಅಪಾರ ತಪಸ್ಸಿನ ನಿಧಿಯಾದ ವ್ಯಾಸ ಮಹರ್ಷಿಗೆ ನಾನು ನಮಸ್ಕರಿಸುತ್ತೇನೆ. ಈ ಮಂತ್ರವನ್ನು ಏಕೆ ಪಠಿಸಬೇಕು ಎಂದು ನೋಡುವುದಾದರೆ, ಈ ಮಂತ್ರವನ್ನು ಮುಖ್ಯವಾಗಿ ವೇದ ಮಹಾಭಾರತದ ಪುರಾಣಗಳ ರಚಯಿತೃ ಆಗಿರುವ ವ್ಯಾಸ ಮಹರ್ಷಿಯ ಆಶೀರ್ವಾದವನ್ನು ಪಡೆಯಲು, ಜೊತೆಗೆ ಜ್ಞಾನಸ್ಮರಣೆ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಶಾಸ್ತ್ರ ಅಧ್ಯಯನ ಮಾಡುವ ಮುನ್ನ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಲು ಮತ್ತು ಏಕಾಗ್ರತೆಗಾಗಿ ಈ ಮಂತ್ರವನ್ನು ಪಠಿಸಬೇಕು. ಇದರ ಮಹತ್ವ: ವ್ಯಾಸರು ಮಹಾಭಾರತ, 18 ಪುರಾಣಗಳು, ವೇದಗಳ ವಿಭಾಗ ಮಾಡಿದವರು. ಆದ್ದರಿಂದ ಅವರನ್ನು ಜ್ಞಾನಗುರು ಎಂದು ಕರೆಯುತ್ತಾರೆ. ಇದು ನಮಗೆ ವಿನಯ ಮತ್ತು ಭಕ್ತಿಯನ್ನು ಕಲಿಸುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಈ ಮಂತ್ರವನ್ನು ನಿತ್ಯವೂ ಪಠಿಸುವುದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ, ಓದಿನಲ್ಲಿ ಆಸಕ್ತಿ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚುತ್ತದೆ. ಪಾಪ ನಿವಾರಣೆ: ಅಕಲ್ಮಷ ಎಂದರೆ ಪಾಪರಹಿತನು. ಈ ಮಂತ್ರ ಪಠನೆಯಿಂದ ಮನಸ್ಸಿನ ದೋಷಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಮಂತ್ರವನ್ನು ನಿತ್ಯವೂ ಪಠಿಸುವ ಮೂಲಕ ವ್ಯಾಸ ಮಹರ್ಷಿಯ ಆಶೀರ್ವಾದವನ್ನು ಪಡೆಯೋಣ. ಈ ಮಂತ್ರ ಮತ್ತು ಅರ್ಥವನ್ನು ನಮ್ಮ ಗೆಳೆಯರಿಗೆ ಶೇರ್ ಮಾಡುವ ಮೂಲಕ ಭಕ್ತಿಯನ್ನು ಹಂಚೋಣ. ಧನ್ಯವಾದಗಳು.